ಈಗ ದೋಸ್ತರಂದ್ರೆ ಹಿಂಗಿರ್ಬೇಕು. ಒಟ್ಟು ಜೀವಕ್ಕೆ ಜೀವ ಕೊಡೋರು ಇರಬೇಕು. ಒಂದು ಮಾತು ಹೇಳ್ತೀನಿ ತಮ್ಮ, ಜೀವಕ್ಕೆ ಜೀವ ಕೊಡೋರು ಇರಬೇಕು. ಎರಡನೇ ಮಾತು, ಅವನಿಗೆ ನೋವಾದರೆ ಇವನಿಗೆ ನೋವಾಗಬೇಕು, ಇವನಿಗೆ ನೋವಾದ್ರೆ ಅವನಿಗೆ ನೋವಾಗಬೇಕು. ಒಬ್ಬನಿಗೆ ನೋವಾದ್ರೆ ಒಬ್ಬನಿಗೆ ನೋವಾದ್ರೆ ಅವ ದೋಸ್ತ, ಇಲ್ಲದ್ರೆ ದೋಸ್ತ ಅಲ್ಲ. ಅದಕ್ಕೆ ಈಗ ನಮ್ಮೂರನ ಪರಿಸ್ಥಿತಿ ಏನು ತಿಳ್ಕೊ. ನಮ್ಮೂರು ಅಥವಾ ಮಂದಿಯವರು ಈಗ ಎರಡನೇ ಊರು ಎಲ್ಲೇ ಇರ್ತಾರೆ ಅಂತ ದೋಸ್ತರು. ಆ ದೋಸ್ತ ಇವರು ಕುಚೇಲ ಕೃಷ್ಣ ಇದ್ದಂಗೆ ದೋಸ್ತರು ಅವರು. ಒಬ್ಬ ಬಡು, ಒಬ್ಬ ಶ್ರೀಮಂತ. ಕುಚೇಲ ಬಡತನದವ, ಕೃಷ್ಣ ಶ್ರೀಮಂತ. ಹಿಂಗಿರೋದ್ರಾಗ ಆದ್ರೆ ಕೃಷ್ಣ ಅಂತ ಲೋಕದ ಮಾತು ಹೇಳ್ತೀನಿ, ಕೃಷ್ಣ ಅಲ್ಲ. ಈಗ ನಮ್ಮ ಮಾನವ ಜನ್ಮದ ಮನುಷ್ಯರು ಹಂಗೆ ದೋಸ್ತರಿದ್ರಂತ ನಿಮಗೆ ಹೇಳ್ತೀನಿ ಅಷ್ಟೇ. ಅವರಿಬ್ಬರು ಅಟ್ಟಕ್ಕಟ್ಟೆ ಇದ್ರು. ಇಬ್ಬರು ಶ್ರೀಮಂತನೂ ಅಲ್ಲ ಬಡವನೂ ಅಲ್ಲ ಅಂದಿದ್ರು. ಮುಂದೆ ಒಬ್ಬನಿಗೆ ಬಡತನ ಬಂತು ಸ್ವಲ್ಪ, ಒಬ್ಬ ದೋಸ್ತಗೆ ಬಡತನ ಬಂತು. ಒಬ್ಬ ದೋಸ್ತ ಭಾಳ ರಿಚ್ ಇದ್ದ. ಅವ ಏನು ಮಾಡ್ದ, ನಮ್ಮ ದೋಸ್ತನ ಬಳಿ ಸಾಲ ತೊಗೊಂಡು ನಾ ಕೆಲಸ ಮಾಡ್ಕೋಬೇಕಪ್ಪ, ಒಂದೇನೋ ಮಗಳ ಲಗ್ನ ಇತ್ತು, ಅಥವಾ ಒಂದೇನೋ ಹೊಲ ತೊಗೊಂಡು ಒಂದು ಮನೆ ತೊಗೊಂಡು ಒಂದು ಏನೇ ಒಂದು ಕೆಲಸಕ್ಕೆ ರೊಕ್ಕ ಬೇಕಾಯ್ತಾನೆ. ಬೇಕಾದಾಗ ದೋಸ್ತನ ಬಳಿ ಬಂದನು. ಬರತನ ಮನೆಗೆ ಇದ್ದಿಲ್ಲ ದೋಸ್ತ, ಹೊಲಕ್ಕೆ ಹೋಗ್ಯಾನು. ಏನಮ್ಮ ಇಲ್ಲೇನವ ಮನೆಯನೋರು ಅಂದ್ರೆ, ಇಲ್ರಿ ಅಣ್ಣವರೇ ಹೊಲಕ್ಕೆ ಹೋಗ್ಯಾರ ನೋಡ್ರಿ. ನಾನು ಹೊಲಕ್ಕೆ ಹೋಗ್ತೀನಿ ಅಂತ ಹೊಲಕ್ಕೆ ಹೋದನು. ಹೊಲಕ್ಕೆ ಹೋಗೋದು, ಯಾಕೋ ಬಂದಿ ಅನ್ನು. ಕೆಲಸ ಇತ್ತು ದೋಸ್ತ, ಬಂದೀನಿ. ಏನು ಕೆಲಸಪ್ಪ ಹೇಳು. ನನಗೆ ಹಿಂಗೊಂದು 4 ಲಾಖ ಅಥವಾ 5 ಲಾಖ ರೊಕ್ಕ ಅಡಸ್ಯಾವ, ಟೈಮ್ ಖರಾಬ್ ಹಚ್ಚದ ನನಗೆ, ಮತ್ತಂದ್ರೆ ನನಗೆ ರೊಕ್ಕ ಬೇಕಾಗ್ಯಾವ. ಮತ್ತು ಬಂದಿದ್ದಿ 1-2 ದಿನ ಎಂಥರ ಬರಬಾರ್ದಿತ್ತ. ಇಲ್ಲೋ ನಂಗೆ ಅರ್ಜೆಂಟ್ ಅದ, ಬಂದೀನಿ. ಅರ್ಜೆಂಟ್ ಅದಂತ ಬಂದೀನಪ್ಪ. ಆವಾಗಂದನು, ನೋಡಪ್ಪ ನನ್ನ ಬಲ್ಲೇನೂ ಇಲ್ಲ, ಒಂದು 3 ಲಾಖ ಅವ, ತೊಗೊಂಡು ಹೋಗು, ನಿನ್ನ ಕೆಲಸ ಮಾಡ್ಕೊ. ಯಾಕಾಗಲ್ಯಾಕಂದನು. ಏನೋ ದೋಸ್ತ ಕಾಗದ ಪತ್ರ ತಂದು ಬರ್ಕೊಂಡು ಕೊಡೋದಿರ್ತದ. ದೋಸ್ತರು ಅವನಿಗೆ ಅವ ಕೊಡ್ತಿದ್ದೆ, ಅವನಿಗೆ ಅವ್ನು ಕೊಡ್ತಿದ್ದಂತ ತಿಳ್ಕೊಂಡ್ರು. ಯಾಕಾಗಲ್ಯಾಕಂಥೇಳಿ 3 ಲಾಖ ಕೊಟ್ಟ. ಕೂಡ ಹೊತ್ತಿಗೆ ಒಂದು ಬೆಕ್ಕು ಅಡ್ಡ ಹೋಯ್ತು, ಒಂದು ಅಡಿಬೇಕು ಅಡ್ಡ ಹೋಯ್ತು. ಹೋಗೋದು 3 ಲಾಖ ರೂಪಾಯಿ ತೊಗೊಂಡು ಮನೆಗೆ ಹೋದ. ಅವ್ನು ಕೆಲಸ ಮಾಡ್ಕೊಂಡು ಅವ ರಿಚ್ ಆದ. ಇವ ಸ್ವಲ್ಪ ಇವೊಂದು ಹಾಲತ್ ಖರಾಬ್ ಬಂತು. ಯಾರು ರೊಕ್ಕ ಕೊಟ್ಟವಂತ. ಮತ್ತು ನಾನು ರೊಕ್ಕ ಕೊಡೋ ಅಂಥೇಳಿ ಹೋದ. ಯಾವ ರೊಕ್ಕ ಅಂದನು. ನಿನಗೆ ಯಾವ ರೊಕ್ಕ ಕೊಡೋ, ನಾ ಇಟ್ಟು ಶ್ರೀಮಂತಿದ್ದೀನಿ, ನಿನಗೆ ಯಾವ ರೊಕ್ಕ ಕೊಡೋ ಅಂತ ಕೇಳ್ದ. ಅಲ್ಲೋ ಈ ಒಂದು 10-20 ವರ್ಷ ನಡ್ಬರಕ್ಕೆ ನನ್ನ ಬಲ್ಕಿ ಹಿಂಗೆ 3 ಲಾಖ ತಂದಿಲ್ಲ ನೀ. ಯಾವಾಗಪ್ಪ ಅಂದು. ಮತ್ತೀಗ ಯಾವಾಗಪ್ಪ ಅಂದಮೇಲೆ ಏನು ಹೇಳ್ಬೇಕಮ್ಮ, ಯಾವಾಗಪ್ಪ ಅಂದಮೇಲೆ ಏನು ಹೇಳ್ಬೇಕು. ದೋಸ್ತನ ಏನು ಮಾಡ್ಬೇಕಂತ ಉಂಡ ತಿಂದ ಮನೆಗೆ ಬಂದ. ಮನೆಗೆ ಬಂದು ಒಬ್ರು ಶಾಣ್ಯರ ಬಲ್ಲಿ ಹೋದ. ನೋಡಪ್ಪ ಫಲಾನಿ ದೋಸ್ತಗೆ ಹಾಕಿ ಹಿಂಗೆ ಒಂದು 3 ಲಾಖ ರೂಪಾಯಿ ಕೊಟ್ಟಿದ್ದಾನೆ. ನಾ ಏನು ಕಾಗದ ಬರ್ಕೊಂಡಿಲ್ಲ, ಪತ್ರ ಬರ್ಕೊಂಡಿಲ್ಲ, ಮಂದಿ ಒಬ್ಬಲೆ ಸ್ಟ್ಯಾಂಪ್ ತಂದು ಬರ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಹಿಂಗೆ ನಾ ರೊಕ್ಕ ಕೊಟ್ಟೀನಿ, ನನಗೆ ಅವ್ನು ಕೊಟ್ಟಿಲ್ಲ. ಹೌದಪ್ಪ, ಮತ್ತು ನೀ ಕೂಡ ಹೋಗ್ತೀನಿ, ನಿನ್ನ ಹೆಂಡತಿ ಎದುರಿದ್ದಿಲ್ಲ? ಇಲ್ಲ. ನಿನ್ನ ಮತ್ತೆ ಯಾರೂ ಮಂದಿ ಇದ್ದಿಲ್ಲ? ಯಾರು ಇದ್ದಿಲ್ಲಪ್ಪ. ಮತ್ತು ಏನು ಇದ್ದಿಲ್ಲ, ಒಂದು ಗಿಡನೂ ಇದ್ದಿಲ್ಲ. ಗಿಡ ಯಾಕೋ, ನಾ ರೊಕ್ಕ ಕೊಡೋತ್ತಿಗೆ ಒಂದು ಬೆಕ್ಕು ಬಂತು. ಬೆಕ್ಕು ಯಾಕಾಗಲ್ಯಾಕಾನು. ಬೆಕ್ಕು ಬಂದದಿಲ್ಲ, ಸುಮ್ಮನೆ ಕೊಡೋನು. ನಾನು ನೀನು ಕೋರ್ಟ್ಗೆ ಹೋಗಾರಿ, ನಡಿ. ಅವನೇನು ಕರ್ಸಿದ ಮೇಲೆ ಅದು 1-2 ದಿನದಾಗ ಯಾವ ನಾವು ಫೈನಲ್ ಆಗ್ತದ. ನಡಿ, ಒಂದು 3 ಲಾಖಕ್ಕೆ ಒಂದು 10-20 ಸಾವಿರ ರೂಪಾಯಿ ಖರ್ಚಾದ್ರೆ ಆಗಲ್ಯಾಕ. ಯಾಕಾಗಲ್ಯಾಕ ಅಂಥೇಳಿ ಹೋದರು. 1 ಪೇಶಿ ಹೋಯ್ತು, 2 ಪೇಶಿ ಹೋಯ್ತು, 3 ಪೇಶಿ ಹೋಯ್ತು. 4ನೇ ಪೇಶಿಗೆ ಏನು ಅಡ್ಡ ಬಂದಿದಂದು, ಒಂದು ಬೆಕ್ಕು ಬಂದಿತ್ತು. ಈ ಸಾರಿ ವಕೀಲಿಗೆ ಹೇಳ್ದನು, ಈ ಸಾರಿ ಒಂದು ಬೆಕ್ಕು ಹೈಕೊಂಡು ಬಾ ಚೀಲ್ದಾಗ ಅಂತ ಹೇಳ್ದ. ಯಾಕಾಗಲ್ಯಾಕಂತೇಳಿ ಒಂದು ಚೀಲದಾಗ ಒಂದು ಮನೆಗಿನ ಬೆಕ್ಕಿತ್ತು, ಹೈಕೊಂಡು ಹೋದರು. ಅವನು ಬಂದನು.
ಏ ತಮ್ಮ ನೀ ಕೂಡ ರೊಕ್ಕ ಕೊಟ್ಟಿನ ಅಂತ ಹೇಳ್ತಿ, ಸುಳ್ಳು ಹೇಳ್ತೇವೆ ಖರೆ ಹೇಳ್ತೇವೆ ನಂಗೆ ಗೊತ್ತಿಲ್ಲ. ಏನೂ ಇದ್ದಿಲ್ಲೇನೋ ಅಲ್ಲಿ ಅದ್ರ ಅಂತ ಕೇಳೋಣ. ಗಿಡ ಇದ್ದಿಲ್ಲ, ಮನುಷ್ಯರು ಇದ್ದಿಲ್ಲ, ನಿನ್ನ ಹೆಂಡ್ರ ಮಕ್ಕಳು ಇದ್ದಿಲ್ಲ, ಯಾರೂ ಇದ್ದಿಲ್ಲ. ಯಾರೂ ಇದ್ದಿಲ್ಲ ಸರ್, ಒಂದು ಬೆಕ್ಕಿತ್ರಿ ಅಂತ ಹೇಳಿ ತೆಗೆದದು ಬೆಕ್ಕು ತೆಳಗೆ ಬಿಟ್ಟು. ಈ ಬೆಕ್ಕಲ್ರಿ ಅಡಿಬೇಕು ಅಂದನು. ಯಾರು ರೊಕ್ಕ ತೊಗೊಂಡ ಈ ಬೆಕ್ಕಿಲ್ಲಿತ್ತು ಅಡಿಬೇಕು ಅಂದನು. ಅವನಿಗೆ ಹೋಯ್ತದ ಮಾತು. ಅದಕ್ಕೆ ನ್ಯಾಯಕ್ಕೆ ನ್ಯಾಯನೇ ಇರ್ತದ್ರಿ. 100 ವರ್ಷ ಇದ್ರೆ ನ್ಯಾಯನೇ, ಅನ್ಯಾಯ ಆಗಲ್ಲ. ಅದಕ್ಕೆ ಈ ಬೇಕಲ್ಲ ನೀನು ಅಡಿಬೇಕಿತ್ತು ಅಂದನು. ಯಾವ ಸಿಕ್ಕುತ್ತವ ಮಗನೇ ಅಂದನು ವಕೀಲ. ಮಗನೇ ರೊಕ್ಕ ತೊಗೊಂಡಿಲ್ಲ ಅಂದು ಇಷ್ಟು ದಿನ, ಈಗ ಅಡಿಬೇಕಿತ್ತಂತೆ. ಬಾಯಿ ಸವರ್ಲಕತ್ತು. ಇಲ್ರಿ ಅಡ್ಯಾಗ ಅಡಿಬೇಕಿದ್ದು ಅಂತಲ್ಲತ್ತೀನಿ. ಹಂಗಂತಿ ಖುದ್ದು ನೀನೇ ಅಲ್ಲತ್ತೀನಿ, ಈ ಬೇಕಲ್ಲ ಅಡಿಬೇಕಲ್ಲತ್ತಿದಲ್ಲ ಅಂದ್ರಂತ. ಅದಕ್ಕೆ ಯಾವ ದೋಸ್ತ್ ಇರಲಿ, ಯಾವ ಮಂದಿ ಇರಲಿ, ಯಾವ ಮಕ್ಕಳಿರಲಿ, ಅದಕ್ಕೊಂದು ನೀವು ಖೂನ ಗೊತ್ತಿಲ್ಲ ಕೊಟ್ರಿ ಅಂದ್ರೆ ಖೂನ ಗೊತ್ತಿಲ್ದಂಗೆ ಆಗ್ತದೆ. ಅದಕ್ಕೆ ಇದ್ದಿದ್ದು ನಿಂಬಲ್ಲಿರಲಿ, ಇನ್ನೊಬ್ರು ಬರಲಿ, ನಿಮಗೆ ಜಾಕಿ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋದ್ರೆ 4 ಪತ್ತು ಬಾಳೆ ಆಗ್ತದೆ. ಅದಕ್ಕೆ ಜಾಕಿ ಮಾಡಿರಿ. ನಿಮ್ಮ ಹೆಂಡ್ರ ಮಕ್ಕಳು ಸುಖದಾಗಿಡ್ರಿ, ನೀವು ಸುಖದಾಗಿರ್ರಿ. ಗಳಿಸಿದ ಹಾದಿಪಾಲು ಮಾಡಬೇಡ್ರಿ ಅವತ್ತು. ಅದಕ್ಕೆ ಕೊಡ್ರಿ, ಒಬ್ರಿಗೊಬ್ರು ಕೊಡಬೇಕು, ಒಬ್ರಿಗೊಬ್ರು ತೊಗೋಬೇಕು. ಆದ್ರೆ ಒಂದಿಲ್ಲ ಒಂದಿನ ಎಷ್ಟು ಸುಳ್ಳಾಡಿದ್ರು ಖಾತ್ರಿ ಅದಕ್ಕೆ ನ್ಯಾಯನೇ ಆಗ್ತದೆ ಅಂಥೇಳಿ ಹಿಂದಿನ ಹಿಡಿದು ಸಾರಿದದ ಮತ್ತು ಮುಂದೂ ಸಾರ್ತದ. ಇದು ಪುರಾಣದಾಗೂ ಹೇಳಿದದ, ಒಂದು ಬುಕ್ಕಿನೋ ಬರೆದಿದ್ದದ. ಪ್ರತಿಯೊಬ್ಬರು ಬಾಯಲ್ಲಿ ಹಿರಿಯರ ಬಾಯಿನೂ ಬರ್ತದೆ. ನ್ಯಾಯಕ್ಕೆ ನ್ಯಾಯ, ಅನ್ಯಾಯಕ್ಕೆ ಅನ್ಯಾಯ. ಸತ್ಯ ಎಂದೂ ಸುಳ್ಳಾಗಿಲ್ಲ, ಅನ್ಯಾಯ ಎಂದೂ ಉಳಿದಿಲ್ಲ. ಅದಕ್ಕೆ ಅಷ್ಟೇ ಸತ್ಯಕ್ಕೆ ಸ್ವಲ್ಪ ಕಾಡ್ತದೆ ರೀ. ಅದು ಕೊಟ್ಟು ಭೀ ಮತ್ತು ಅವ್ನು ತಿರುಗಬೇಕು ಅಂತಿಲ್ಲ, ಹಂಗೆ ಕಾಡ್ತದೆ. ಅದಕ್ಕೆ ಕಾಡಿದ್ರೆ ಭೀ ಒಂದಿನ ಸತ್ಯಕ್ಕೆ ಸತ್ಯನೇ ಆಗ್ತದೆ ರೀ, ಅನ್ಯಾಯ ಅಂತೂ ಆಗಲ್ಲ. ಅದಕ್ಕೆ ಹೊರೆ ಹಚ್ತಾನಂತ ಪರಮಾತ್ಮ. ಹಂಗೆ ಅದಕ್ಕೆ ನ್ಯಾಯ ಎಂದೂ ಎಕ್ಕಡೆ ಹೋಗಿಲ್ಲ. ನ್ಯಾಯ ಕಳೆಯಲ್ರಿ, ಅನ್ಯಾಯ ಕಳೀತದೆ, ನ್ಯಾಯ ಕಳೆದು ಹೋಗಿಲ್ಲ. ಅದಕ್ಕೆ ನಮ್ಮ ಹಳ್ಳಿ ಭಾಷೆದಾಗ ಇದು ನಮ್ಮ ಹೇಳ್ತೀರು. ಅದಕ್ಕೆ ಹಳ್ಳಿ ಭಾಷೆದಾಗ ಹೇಳಕತ್ತೀನಿ ರೀ ನಿಮಗೆ. ನಮ್ಮ ಹಳ್ಳಿ ಭಾಷೆದಾಗ ಹಿಂಗೆ ಮಾಡ್ತೀರಿ. ಹಿಂಗೆ ಒಬ್ರಿಗೊಬ್ರು ನಮ್ಮವ್ರು ಅಂತ ನಂಬ್ತೀರು. ನಮ್ಮವರು ಇವ್ರು ನಮ್ಮವರು, ಇವ್ರು ನಮ್ಮವರು ನಂಬ್ತೀರು. ಈಗ ನಮ್ಮವರಿಲ್ಲ, ನಿಮ್ಮವರಿಲ್ಲ. ನಂಬಿಕೆ ದ್ರೋಹಿಗಳು ಈಗ ನಂಬಿಕೆ ಇಲ್ದಂಗೆ ಆಗಿಬಿಟ್ಟದು. ಅದಕ್ಕೆ ಅಂಥ ಕಾಲಕ್ಕೆ ನಂಬಿಕೆ ಇಲ್ದಂಗೆ ಆಗ್ಯಾರ. ಮತ್ತು ಇಂಥ ಕಾಲಕ್ಕೆ ಹೆಂಗೆ ನಂಬಿಕೆ ಇರ್ತದೆ ರೀ ಹೇಳ್ರಿ. ಅದಕ್ಕೆ ಎಲ್ಲರೂ ಜಾಗ್ರತೆ ಆಗಿರಿ. ಜಿಂದಗಾನಿ ನೀವು ಹಾಳು ಮಾಡ್ಕೋಬೇಡ್ರಿ, ಜಾಕಿರ್ರಿ ಅಂಥೇಳಿ ನಂಗೆ 4 ಮಾತು ಮುಗಿಸ್ತೀನಿ. ನನ್ನ ಕತೆ ಹೇಳಿರಿ ಇದು ಮಾತೆಲ್ಲ. ಅದಕ್ಕೆ ನಿಮಗೆ ತಿಳಿಸ್ಲತ್ತೀನಿ ರೀ.